ನಿನಗೆ ಮದ್ವೆ ಮನೇಲೆ ಸರಿಯಾಗಿ ಬುದ್ಧಿ ಹೇಳಿದ್ದೀನಿ, ಆದ್ರೂ ಬುದ್ಧಿ ಸರಿಯಾಗಿ ಕಲ್ತಿಲ್ಲ ಅಲ್ವಾ? ಭೈರವಿ, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ಅದು ನಾನ್ ನಿನಗೆ ಹೇಳ್ಬೇಕಾಗಿರೋದು. ನೋಡು, ಇದೇ ಕೊನೆ. ಇನ್ಯಾವತ್ತೂ ಈ ಮನೆ ವಿಷಯದಲ್ಲಿ ತಲೆ ಹಾಕ್ಬೇಡ. ಹೋಗ್ತಾ ಇರೋ. ನಾನ್ ಎಲ್ಗೂ ಹೋಗಲ್ಲ, ಇದು ನನ್ ಮನೆ. ಯಾವ ಅರ್ಥದಲ್ಲಿ ಇದ್ ನಿನ್ ಮನೆ ಆಗತ್ತೆ? ಆಗ್ಲೇ ಆಂಟಿ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಅದೇ ನಿನ್ನ ಆಂಟಿ ಇನ್ನೊಂದ್ ಮಾತ್ ಹೇಳಿದ್ರು, ಅದನ್ನ ನೀನ್ ಕೇಳಿಸ್ಕೊಳ್ಳಿಲ್ವಾ? 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ. ಅದರ ಅರ್ಥ ನಿನ್ನಂತ ಕೆಟ್ಟ ಹುಳುಗಳು 1000 ಬಂದ್ರು ಹೊಡೆದು ಓಡಿಸಿ ಸುಖವಾಗಿ ಸಂತೋಷವಾಗಿ ಬಾಳಿ ಬದುಕಿ ಅಂತ. ಅಕ್ಕ, ಒಡ್ದಿರೋ ಹಾಲಂಚಲ್ಲಿ ಬೇರೆ ಹಾಲು ಕಾಯಿಸು. ಈ ಮನೇಲಿ ನಡೆಯೋದ್ ಇದೇ ಕಥೆ. ಸದ್ಯದಲ್ಲೇ ಒಡ್ದಿರೋ ಹಾಲು ಚೆಲ್ಲುತ್ತೆ, ಹೊಸ ಹಾಲು ಉಕ್ಕುತ್ತೆ. ಅಪೇಕ್ಷಾ, ಒಳ್ಳೆ ಮಾತಲ್ಲಿ ಹೇಳುವಾಗ ಕೇಳ್ಬೇಕು. ದೇವ್ರು ಪದೇ ಪದೇ ಈ ಭೈರವಿಗೆ ಇಷ್ಟೊಳ್ಳೆ ಬುದ್ಧಿ ಕೊಡಲ್ಲ. ಕೊಟ್ಟಾಗ ಮಾತ್ ಕೇಳ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಾನೇನು ಮಾಡಲ್ಲ, ದೇವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, ಅವನೇ ನೋಡ್ಕೋತಾನೆ. ಓಹೋಹೋಹೋ, ನೀನೇನು ದೊಡ್ಡ ದೈವ ಭಕ್ತೆ ನೋಡು. ನೀನ್ ಹೇಳಿದ ತಕ್ಷಣ ತಥಾಸ್ತು ಅನ್ಬಿಡ್ತಾನೆ, ಅವ್ನು ನನಗ್ ಶಾಪ ಕೊಟ್ಬಿಡ್ತಾನೆ ಅಲ್ವಾ? ಭೈರವಿ, ಅಲ್ಲೆಲ್ಲರೂ ಕಾಯ್ತಾ ಇದ್ದಾರೆ. ಹಾಲು ತಗೊಂಡು ಹೋಗ್ಬೇಕು. ಈ ಹಾಲು ಚೇಂಜ್ ಮಾಡಿ ಹೊಸ ಹಾಲು ಇಡ್ತೀನಿ ಇರು. ಯಾಕೆ ಸುಮ್ಮನೆ ಇವಳ ಜೊತೆ ಜಗಳ? ಅಕ್ಕ, ಇವಳು ಏನ್ ಮಾಡಿದಾಳೆ ಗೊತ್ತಾ? ನೀನ್ ಕಾಯಿಸ್ತಿರೋ ಹಾಲಿಗೆ ಹುಳಿ ಹಿಂಡಿದಾಳೆ. ಶಬಾಷ್, ಹೆಣ್ಣು ಕುಲನೇ ಹೆಮ್ಮೆ ಪಡೋಂತ ಕೆಲಸ ಮಾಡಿದ್ಯಾ ನೀನು. ಬಿಸ್ನೆಸ್ ಅಲ್ಲಿ ಎತ್ತರ ಶಿಖರಕ್ಕೇರಿ ರೋಲ್ ಮಾಡೆಲ್ ಆಗಿರೋ ವಸುಂಧರಾ ಆಂಟಿ ಒಂದ್ ಕಡೆ ಆದ್ರೆ, ಇನ್ನು ಸಂಸಾರದಲ್ಲಿ ಇಷ್ಟು ಕೆಳಮಟ್ಟಕ್ಕಿಳಿದು ಮೋಸ ಮಾಡೋದಕ್ಕೆ ಸಮಾಜದಲ್ಲಿ ರೋಲ್ ಮಾಡೆಲ್ ಆಗ್ತಿದ್ಯಾ. ಜಗತ್ತಿಗೆ ಅಮೃತ ಕೊಟ್ಟೋಳು ಹೆಣ್ಣು, ಮನೇಲಿ ತನ್ನವರಿಗೆ ಅಮೃತ ಸಮಾನವಾದ ಹಾಲ್ ಕೊಡೋಳು ಹೆಣ್ಣು. ಆದ್ರೆ ನೀನು ಅಮೃತಕ್ಕೆ ಹುಳಿ ಹಿಂಡ್ತಿದ್ಯಾ ಅಂದ್ರೆ ನಿನ್ ಕ್ಯಾರೆಕ್ಟರ್ನ ಹೊಗಳಲೇಬೇಕು. ಮಂಥರೆ ಸಂಸಾರದಲ್ಲಿ ಹುಳಿ ಹಿಂಡಿ ದಶರಥ ಶ್ರೀರಾಮನ ದೂರ ಮಾಡಿದ್ಲು. ಅನ್ಯೋನ್ಯವಾಗಿದ್ದ ಅಪ್ಪ ಮಗನ್ನ ಬೇರೆ ಮಾಡಿ ವನವಾಸಕ್ಕೆ ಕಳ್ಸಿದ್ಲು. ಆದ್ರೆ ನೀನು ನನ್ನ ಅಕ್ಕನ್ ಸಮಾನ ಆಗಿರೋ ಈ ಮನೆ ಹಿರಿ ಸೊಸೆ ಭವಾನಿ ಅಕ್ಕನ್ ಸಂಸಾರದಲ್ಲಿ ಹುಳಿ ಹಿಂಡಿ ಭವಾನಿ ಅಕ್ಕನ ಮತ್ತೆ ಅತ್ತೆನ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದು ನಿನ್ನ ಭ್ರಮೆ. ಭ್ರಮೇಲಿ ಬದುಕೋರ್ನ ಏನಂತಾರೆ ಅಂತ ಗೊತ್ತಾ? ಹುಚ್ಚರು ಅಂತಾರೆ. ನೀನ್ ಮಾಡ್ತಿರೋ ಈ ಹುಚ್ಚು ಕೆಲ್ಸನ ನೋಡಿ ನಾನ್ ನಿನ್ನ ಏನನ್ಬೇಕು? ಹುಚ್ಚಿ ಅನ್ಬೇಕಾ? ಇದನ್ನೆಲ್ಲ ವಸುಂಧರಾ ಅತ್ತೆಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನಿನ್ ಮುಖಕ್ ಸರಿಯಾಗಿ ಉಗಿದು ಆಚೆ ಕಳಿಸ್ತಾರೆ. ಒಂದು ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಅವಮಾನ ಆಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ಸುಮ್ನೆ ಇದ್ದೀನಿ. ಹುಳಿ ಹಿಂಡೋದೆ ಮನೆ ಒಡೆಯೋದಕ್ಕೆ, ಮನ್ಸೊಡಿಯೋದಕ್ಕೆ. ಆದ್ರೆ ಈ ಮನೆ ಅದೆಂತ ಸಿಡ್ಲು ಗುಡ್ಗು ಬಂದ್ರೂ ಅಲ್ಲಾಡ್ದೇ ಇರೋ ಪರ್ವತ. ಇದನ್ನ ಒಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಮನೇಲಿ ಭವಾನಿ ಅಕ್ಕ ಇರೋ ತನಕ ಯಾರ ಮನ್ಸನ್ನು ಒಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನೋಡು, ನನಗೆ ಕೋಪ ಬಂದು ನಿನಗ್ ಬೈದು ಗೆಟ್ ಔಟ್ ಅನ್ನೋದಕ್ಕೂ ಮೊದ್ಲು ನೀನೇ ಇಲ್ಲಿಂದ ಹೋದ್ರೆ ನಿನ್ ಮರ್ಯಾದೆ ಉಳಿಯುತ್ತೆ. ಅಕ್ಕ, ಮೊದ್ಲು ನಿನಗ್ ಬುದ್ಧಿ ಹೇಳ್ಬೇಕು. ಅಲ್ಲ, ಅವಳು ಅಷ್ಟೆಲ್ಲ ಮಾತಾಡಿದ್ರು ಕೇಳಿಸ್ಕೊಂಡ್ ಸುಮ್ನೆ ನಿಂತಿದ್ಯಲ್ಲ, ಎದುರುತ್ರ ಕೊಡ್ಬೇಕು ತಾನೆ. ಇಲ್ಲಿ ಮಾತಾಡಿದ್ರೆ ಮರ್ಯಾದೆ, ಮೌನ ಅವಮಾನಕ್ಕೆ ಆಹ್ವಾನ, ನೆನ್ಪಿಟ್ಕೊ.
ಸರಿ ಬಾ, ಬೇರೆ ಹಾಲು ಕಾಯಿಸುವಂತೆ.